ಸಿಂಹರಾಶಿ ಸಾಂಸಾರಿಕವಾಗಿ ಸಂಗಾತಿಯ ಜೊತೆಯಲ್ಲಿ ಇದ್ದಂತಹ ಭಿನ್ನಾಭಿಪ್ರಾಯಗಳು ತನ್ನಿಂದ ತಾನೇ ನಿಧಾನವಾಗಿ ಕಡಿಮೆ ಆಗ್ತಕ್ಕಂತಹ ಸಮಯ ಇದೆ. ವ್ಯವಹಾರದ ದೃಷ್ಟಿಯಿಂದ ಈ ದಿವಸ ಅಷ್ಟೊಂದು ಚೆನ್ನಾಗಿಲ್ಲ. ಹಾಗಾಗಿ ವ್ಯವಹಾರವನ್ನು ಮಾಡಲೇಬಾರದು ಅನ್ನುವಂಥದ್ದೇನಿಲ್ಲ. ನಿತ್ಯ ವ್ಯವಹಾರಗಳು ನಡೀತಾ ಇರಲಿ. ವಿಶೇಷವಾದಂತಹ ವ್ಯವಹಾರಕ್ಕೆ ಮಾತ್ರ ಈ ದಿವಸ ಮುಂದಾಗುವಂಥದ್ದು ಬೇಡ ಅನ್ನುವಂತಹ ಸೂಚನೆ. ವ್ಯಾಪಾರ ವ್ಯವಹಾರಾದಿಗಳನ್ನು ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥವ್ರಿಗೆ ಅಲ್ಪ ಪ್ರಮಾಣದ ಲಾಭ, ಸ್ವಲ್ಪ ಮಟ್ಟಿನ ಸಂತೋಷ. ನಷ್ಟಕ್ಕಂತೂ ಇಲ್ಲಿ ದಾರಿ ಇಲ್ಲ. ಹಾಗಾಗಿ ಅದೊಂದು ದೊಡ್ಡ ಸಮಾಧಾನ ಅಂತ ಹೇಳಬೇಕು. ಸಂಗಾತಿಯ ಜೊತೆಯಲ್ಲಾಗಲಿ ಅಥವಾ ಕೌಟುಂಬಿಕವಾದಂತಹ ಕೆಲವು ವಿಚಾರಗಳಲ್ಲಾಗಲಿ ತುಂಬ ಗಾಂಭೀರ್ಯವಾಗಿ ಜವಾಬ್ದಾರಿಯುತವಾಗಿ ವರ್ತಿಸಬೇಕು ಅಂತಕ್ಕಂಥದ್ದಾಗತ್ತೆ. ಬಹಳ ಯೋಚನೆಗಳು ಇದರಿಂದ ಅನನುಕೂಲ. ಅಂದರೆ ತುಂಬ ಯೋಚನೆಗಳನ್ನು ಮಾಡಿ ಯಾವುದನ್ನು ಕಾರ್ಯರೂಪಕ್ಕೆ ತರಬೇಕು ಅನ್ನುವಷ್ಟರಲ್ಲಿ ದಿವಸ ಕಳೆದು ಹೋಗುವಂಥದ್ದು. ಇದಕ್ಕೆ ಅನುಕೂಲ ಯಾವುದೇ ರೀತಿಯಿಂದಲೂ ಆಗೋದಿಲ್ಲ, ಅನನುಕೂಲವೇ ಹೆಚ್ಚಾಗಿ ಇರುವಂಥದ್ದಾಗುತ್ತೆ. ಸಮಾಜದಲ್ಲಿ ಗೌರವ ಪ್ರಶಸ್ತಿಗಳು ಇವೆಲ್ಲವೂ ಕೂಡ ಸಿಕ್ಕುವಂತಹ ಸಮಯ. ಲಕ್ಷ್ಮೀನಾರಾಯಣರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಆ ಆದಿದಂಪತಿಗಳಾದ ಲಕ್ಷ್ಮೀನಾರಾಯಣರ ಅನುಗ್ರಹ ನಿಮಗೆ ರಕ್ಷಣೆಯನ್ನು ನೀಡಲಿ. ಶುಭವಾಗಿ. ಕನ್ಯಾ ರಾಶಿ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವ್ರಿಗೆ, ಶಿಕ್ಷಣ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿರತಕ್ಕಂಥವ್ರಿಗೆ ಬಹಳ ಶುಭವಾದಂತಹ ದಿವಸ. ನಿಮ್ಮ ಸಾಧನೆಗೆ ಅತ್ಯುತ್ತಮವಾದಂತಹ ದಿವಸ ಇದು ಅಂತ ಹೇಳಬೇಕು. ನಿಮ್ಮ ಶೈಕ್ಷಣಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೊಸ ಹೊಸ ಪ್ರಯತ್ನಗಳನ್ನು ನೀವು ಮಾಡೋದು ಅಂತಾದರೆ ಈ ದಿವಸ ಅದಕ್ಕೆ ಒಳ್ಳೆಯ ಸಂಕಲ್ಪವನ್ನು ಮಾಡಿ ಆ ಸಂಕಲ್ಪ ಸಿದ್ಧಿ ಆಗ್ತಕ್ಕಂತಹ ದಿವಸವಾಗುತ್ತೆ. ಹೊಸ ಕೆಲಸಗಳನ್ನು ಆರಂಭ ಮಾಡೋದಕ್ಕೂ ಕೂಡ ಉತ್ತಮವಾದಂತಹ ದಿವಸ. ಸಂಕಲ್ಪ, ಹರಕೆ ಇತ್ಯಾದಿಗಳು ಏನೇ ಇದ್ದರೂ ಕೂಡ ಅದನ್ನೆಲ್ಲ ತೀರಿಸೋದಕ್ಕೆ ನಿಮಗೆ ಒಂದಷ್ಟು ಅಡ್ಡಿಯಾಗತ್ತೆ, ತೊಂದರೆಗಳಾಗತ್ತೆ, ಕೆಲಸದ ಒತ್ತಡ ಮುಂದೆ ಬಂದು ನಿಲ್ಲುತ್ತೆ. ಇದೆಲ್ಲವನ್ನು ಮೀರಿ ನಿಮ್ಮ ಕರ್ತವ್ಯವನ್ನು ನೀವು ಮಾಡಲೇಬೇಕಾದಂಥದ್ದು. ಧಾರ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಹೆಚ್ಚಾಗ್ತಕ್ಕಂಥದ್ದು. ಯಾವುದೋ ಒಂದು ಧರ್ಮ ಕೆಲಸವನ್ನು ಮಾಡಿದರೆ ನನಗೆ ಒಳ್ಳೆಯದಾಗತ್ತೆ ಅನ್ನುವಂತಹ ಭಾವನೆ ಮನಸ್ಸಿನಲ್ಲಿ ಹೆಚ್ಚಾಗ್ತಾ ಹೋಗುವಂಥದ್ದು. ನಿಮ್ಮ ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ತುಲಾರಾಶಿ ಧಾರ್ಮಿಕ ಕಾರ್ಯಗಳನ್ನು ನಡೆಸುವ ಬಗ್ಗೆ ಸಂಕಲ್ಪ ಮಾಡೋದಕ್ಕಿಂತ ಮುಂಚೆ ಆಲೋಚನೆಯನ್ನು ಮಾಡಿ. ಯಾವುದೋ ಒಂದು ಉತ್ಸಾಹದಲ್ಲಿ, ಯಾವುದೋ ಒಂದು ಖುಷಿಯಲ್ಲಿ ನಾನು ಅದನ್ನು ಮಾಡಿಬಿಡ್ತೀನಿ, ಹಾಗೆ ಮಾಡಿಬಿಡ್ತೀನಿ ಅಂತಕ್ಕಂತಹ ಸಂಕಲ್ಪಗಳು ದೊಡ್ಡದಲ್ಲ. ಅದು ಕೊನೆ ಮುಟ್ಟುತ್ತಾ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ನನಗೆ ಆ ಸಾಮರ್ಥ್ಯ ಇದೆಯಾ, ನನಗೆ ಆ ಯೋಗ್ಯತೆ ಇದೆಯಾ, ಅದನ್ನು ಆಲೋಚನೆ ಮಾಡಿ ನಂತರದಲ್ಲಿ ಕಾರ್ಯಕ್ರಮದ ಬಗ್ಗೆ ನಿರ್ಧಾರವನ್ನು ಮಾಡ್ತಕ್ಕಂಥದ್ದು. ಜನ ನಿಮ್ಮ ಮಾತನ್ನು ತಪ್ಪಾಗಿ ತಿಳ್ಕೊಳ್ತಾರೆ, ತಪ್ಪಾಗಿ ಅರ್ಥೈಸ್ತಾರೆ. ಹಾಗಾಗಿ ಮಿತವಾಗಿ ಮಾತಾಡ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಮಾತಿನಲ್ಲಿ ತನ್ನದೇ ಆದಂತಹ ಗಾಂಭೀರ್ಯ ಇದ್ದರೆ ಒಳ್ಳೆಯದು ಅಂತಕ್ಕಂಥದ್ದು. ಸಂಬಂಧಿಕರು, ಸ್ನೇಹಿತರು ಹಣವನ್ನು, ವಸ್ತುವನ್ನು, ಪದಾರ್ಥವನ್ನು, ದ್ರವ್ಯವನ್ನು ಸಾಲವಾಗಿ ಕೇಳಬಹುದು. ಅದರ ಬಗ್ಗೆ ಸರಿಯಾದಂತಹ ಆಲೋಚನೆ ಇರಲಿ. ಯಾವ ವಸ್ತುವನ್ನು, ಯಾವ ದ್ರವ್ಯವನ್ನು ನೀವು ಕೊಟ್ಟರೆ ಮತ್ತೆ ಅವರಿಂದ ಹಿಂತಿರುಗಿ ಸರಿಯಾಗಿ ಪಡಿತೀರಾ ಅಂತಕ್ಕಂತಹದ್ದು ಗೊತ್ತಿರಲಿ. ಪ್ರಯಾಣದ ವಿಚಾರ ಏನಾದರೂ ಇದ್ದರೆ ಅದನ್ನು ನಾಳೆಗೆ ಮುಂದೂಡ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಅನುಕೂಲವಾಗ್ತಕ್ಕಂತಹ ದಿವಸ. ಹಾಗಾಗಿ ಹಣ ಗಳಿಕೆಯನ್ನು, ಉಳಿಕೆಯನ್ನು ಎಲ್ಲವನ್ನೂ ಕೂಡ ನೋಡ್ತೀರಿ ಅಂತಕ್ಕಂಥದ್ದು. ಕಾರ್ತವೀರ್ಯಾರ್ಜುನನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ನಿಮಗೆ ನಿಮ್ಮ ಜೀವನದಲ್ಲಿ ಅಥವಾ ನೀವು ಅಂದುಕೊಂಡಂಥದ್ರಲ್ಲಿ ಯಾವುದನ್ನು ಇಲ್ಲಿವರೆಗೆ ಪಡೆದಿಲ್ವೋ ಅದನ್ನು ಈ ಕ್ಷಣದಲ್ಲಿ ಪಡ್ಕೊಳ್ತಕ್ಕಂತಹ ಒಂದು ಯೋಗ್ಯತೆ, ಅರ್ಹತೆ ನಿಮಗೆ ಬರಲಿ. ಶುಭವಾಗಿ. ವೃಶ್ಚಿಕ ರಾಶಿ ಶರೀರದಲ್ಲಿ ಏನೋ ಇದ್ದಕ್ಕಿದ್ದ ಹಾಗೆ ನೋವು ಕಾಣಿಸ್ಕೊಳ್ಬಹುದು. ಏನೋ ಒಂದು ರೀತಿಯಲ್ಲಿ ಅಸಮಾಧಾನ ಅಥವಾ ಆತಂಕ ಮನಸ್ಸಿನಲ್ಲಿ ಹುಟ್ಟುವಂಥದ್ದಿರುತ್ತೆ. ನಿಮ್ಮ ಜೀವನದಲ್ಲಿ ನೀವು ಅಳವಡಿಸ್ಕೊಂಡಿರ್ತಕ್ಕಂತಹ ಶಿಸ್ತೇನಿದೆ ಅದನ್ನು ಬೇರೆಯವರ ಮೇಲೆ ಹೇರಿಕೆ ಮಾಡಬೇಡಿ. ಬೇರೆಯವರು ಹೀಗೇ ಇರಬೇಕು ಅನ್ನುವಂಥದ್ದು ಬಲವಂತ ಆಗಲಿ, ಒತ್ತಡ ಆಗಲಿ ಖಂಡಿತವಾಗಿ ಬೇಡ. ಹಳೆಯ ಸಾಲ ಅಥವಾ ಬಾಕಿ ಇರತಕ್ಕಂತಹ ಹಣದಿಂದ ನಿಮಗೆ ತೊಂದರೆ, ಅವಮಾನವಾಗುತ್ತೆ. ಯಾರಿಗಾದರೂ ಏನಾದರೂ ಕೊಡಬೇಕು ಅಂತಿದ್ದರೆ
ಒಳ್ಳೆಯ ಮಾತುಗಳನ್ನಾಡಿ ಕೊಡುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ, ಆಗ ಜನ ನಿಮ್ಮನ್ನು ಕ್ಷಮಿಸಬಹುದು ಅಥವಾ ಒಪ್ಪಿಕೊಳ್ಳಬಹುದು. ಅದಿಲ್ಲ ಅಂತಾದರೆ ನಿಮ್ಮ ನಾಟಕೀಯವಾದಂತಹ ಬುದ್ಧಿಯನ್ನು ಜನ ಬಯಲಿಗೆಳಿತಕ್ಕಂತಹದ್ದು, ಅವಮಾನ ಮಾಡ್ತಕ್ಕಂತಹದ್ದು ಸಹಜವಾಗಿ ಬಿಡುತ್ತೆ. ಯಾರಿಗೂ ಯಾವುದೇ ರೀತಿಯ ಭರವಸೆಯನ್ನು ನೀಡಬೇಡಿ. ಅದನ್ನು ಈಡೇರಿಸ್ತಕ್ಕಂತಹ ಸಾಮರ್ಥ್ಯ ನಿಮ್ಮಲ್ಲಿ ಈ ದಿವಸ ಇರುವುದಿಲ್ಲ ಅನ್ನುವಂಥದ್ದು. ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಇರಲಿ. ವಿಶೇಷವಾಗಿ ಆರೋಗ್ಯಕ್ಕೋಸ್ಕರವಾಗಿ ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಆರೋಗ್ಯದಲ್ಲಿ ಧನಾತ್ಮಕವಾದಂತಹ ಸುಧಾರಣೆಯಾಗಲಿ, ಬದಲಾವಣೆಯಾಗಲಿ. ಶುಭವಾಗಿ.